ಕಾವಡಿಯಲ್ಲಿ ಭಕ್ತಿ, ಸೇವೆಯಲ್ಲಿ ಶಕ್ತಿ, ಜನರೊಂದಿಗೆ ಪ್ರಕಾಶ್ ರೆಡ್ಡಿ. ಶೀನಗೇನಹಳ್ಳಿಯಲ್ಲಿ ಆಡಿ ಕೃತ್ತಿಕಾ ಸಂಭ್ರಮ. ಕೃತ್ತಿಕಾ ಸಂಭ್ರಮದಲ್ಲಿ ಭಕ್ತಿ ಸೇವೆಯ ಸಂಗಮ. ಶೀನಗೇನಹಳ್ಳಿಯಲ್ಲಿ ವೈಭವದ ಕಾವಡಿ ಉತ್ಸವ. ನೂರಾರು ಭಕ್ತರ ತೀರ್ಥಯಾತ್ರೆಗೆ ನೆರವಾದ ಸಮಾಜ ಸೇವಕ ಪ್ರಕಾಶ್ ರೆಡ್ಡಿ. ಶರವಣ ಭವ ಹರೋ ಹರ ಹರೋ ಹರ. ವೆಟ್ರಿವೇಲ್ ಮುರುಗನಿಗೆ ಹರೋ ಹರ. ಶಕ್ತಿವೇಲ್ ಸುಬ್ರಹ್ಮಣ್ಯನಿಗೆ ಹರೋ ಹರ. ತಿರುತ್ತಣಿ ಮುರುಗನಿಗೆ ಹರೋ ಹರ. ಕಾವಡಿಯ ಹೊತ್ತು ಬನ್ನಿರೋ, ಕಂದನ ನಾಮವ ಹಾಡಿರೋ. ಆಡಿ ಕೃತ್ತಿಕಾ ಬಂದಿತೋ, ಶೀನಗೇನಹಳ್ಳಿ ಸಂಭ್ರಮವೋ. ಹರೋ ಹರ ಮುರುಗ ಹರೋ ಹರ. ಶರವಣ ಭವನೇ ಹರೋ ಹರ. ಸುಬ್ರಹ್ಮಣ್ಯ ಸ್ವಾಮಿಯೇ ಹರೋ ಹರ. ತಿರುತ್ತಣಿ ದೇವನೇ ಹರೋ ಹರ. ಆಷಾಢ ಮಾಸದ ಪುಣ್ಯದ ಹೊತ್ತಲಿ, ಆಡಿ ಕೃತ್ತಿಕ ಶುಭದ ದಿನದಲ್ಲಿ, ಕಾವಡಿ ಹೊತ್ತರು ಭಕ್ತಿಯ ಮನದಲ್ಲಿ, ಕಂದನ ನೆನೆದರು ಹೃದಯದ ಗುಡಿಯಲಿ. ಶೀನಗೇನಹಳ್ಳಿ ಬೀದಿಯ ತುಂಬ ಸುಬ್ರಹ್ಮಣ್ಯನ ನಾಮವೇ ಮೊಳಗಿತಮ್ಮ. ಭಜನೆಯ ತಾಳಕ್ಕೆ ಹೆಜ್ಜೆಯ ಹಾಕಿ, ಮುರುಗನ ದರ್ಶನಕ್ಕೆ ಹೊರಟರಮ್ಮ. ಹರೋ ಹರ ಹರೋ ಹರ. ವೇಲ್ ವೇಲ್ ವೆಟ್ರಿವೇಲ್ ಮುರುಗ ಮುರುಗ. ಆಷಾಢ ಮಾಸದ ಪವಿತ್ರ ಆಡಿ ಕೃತ್ತಿಕಾ ಅಂಗವಾಗಿ ಮುಳಬಾಗಿಲು ತಾಲೂಕಿನ ಶೀನಗೇನಹಳ್ಳಿ ಗ್ರಾಮ ಭಕ್ತಿಯ ತಾಣವಾಗಿ ಕಂಗೊಳಿಸಿತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಕಾವಡಿ ಪೂಜೆ, ಭಜನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿದವು. ಹರೋಹರ ಸುಬ್ರಹ್ಮಣ್ಯ ಎಂಬ ಭಕ್ತರ ಘೋಷಣೆಗಳ ನಡುವೆ ಕಾವಡಿ ಹೊತ್ತ ಭಕ್ತರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಭಜನೆ, ಪೂಜೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ನಾಮಸ್ಮರಣೆಯೊಂದಿಗೆ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಕಾವಡಿ ಉತ್ಸವದಲ್ಲಿ ಗ್ರಾಮದ ಸಮಾಜ ಸೇವಕ ಶೀನಗೇನಹಳ್ಳಿ ಪ್ರಕಾಶ್ ರೆಡ್ಡಿ ಭಾಗವಹಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಪಡೆದರು. ನೂರಾರು ಭಕ್ತರಿಗೆ ಉಚಿತ ತೀರ್ಥಯಾತ್ರೆ. ಶೀನಗೇನಹಳ್ಳಿಯಿಂದ ಕಾವಡಿ ಹೊತ್ತು ತಮಿಳುನಾಡಿನ ಪ್ರಸಿದ್ಧ ತಿರುತ್ತಣಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ತೆರಳುವ ಭಕ್ತರಿಗೆ ಪ್ರಕಾಶ್ ರೆಡ್ಡಿಯವರು ಉಚಿತ ಬಸ್ ಸೌಲಭ್ಯ ಕಲ್ಪಿಸುವ ಮೂಲಕ ಗಮನ ಸೆಳೆದರು. ಶರವಣ ಭವ ವೆಟ್ರಿವೇಲ್ ಮುರುಗನಿಗೆ ಹರೋ ಹರ. ಮತ್ತು ಕಾವಡಿ ಭಕ್ತರ ಯಾತ್ರೆಗೆ ಅಗತ್ಯವಾದ ವೆಚ್ಚವನ್ನು ಭರಿಸುವ ಮೂಲಕ ಭಕ್ತರ ಸೇವೆಯಲ್ಲಿಯೂ ಪ್ರಕಾಶ್ ರೆಡ್ಡಿ ಕೈಜೋಡಿಸಿದರು. ದೇವರ ಸೇವೆಯ ಜೊತೆಗೆ ಭಕ್ತರ ಸೇವೆಯೂ ಪುಣ್ಯದ ಕೆಲಸ ಎಂಬ ಭಾವನೆಯೊಂದಿಗೆ ಆಡಿ ಕೃತ್ತಿಕಾ ಸಂದರ್ಭದಲ್ಲಿ ಕೈಗೊಂಡ ಈ ಸೇವೆಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶೀನಗೇನಹಳ್ಳಿಯ ಮಣ್ಣಿನಲ್ಲಿ ಬೆಳೆದ ಜನಸೇವಕ. ಶೀನಗೇನಹಳ್ಳಿ ಗ್ರಾಮದಲ್ಲಿಯೇ ಹುಟ್ಟಿ ಬೆಳೆದ ಪ್ರಕಾಶ್ ರೆಡ್ಡಿಯವರು ಹಲವು ವರ್ಷಗಳಿಂದ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ.
ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಆರ್ಥಿಕ ನೆರವು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಕಾರ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೆರವು ಸೇರಿದಂತೆ ವಿವಿಧ ಜನಪರ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೆಸರು ಪ್ರಚಾರಕ್ಕಿಂತ ಜನರ ನಡುವೆ ಇದ್ದು ಅವರ ಅಗತ್ಯಗಳಿಗೆ ಸ್ಪಂದಿಸುವ ಮೂಲಕ ಸಮಾಜ ಸೇವೆಯನ್ನು ಮುಂದುವರಿಸುತ್ತಿರುವ ಪ್ರಕಾಶ್ ರೆಡ್ಡಿ ಇದೀಗ ಆಡಿ ಕೃತ್ತಿಕಾ ಸಂದರ್ಭದಲ್ಲಿ ನೂರಾರು ಭಕ್ತರ ತೀರ್ಥಯಾತ್ರೆಗೆ ನೆರವಾಗುವ ಮೂಲಕ ಮತ್ತೊಮ್ಮೆ ಜನರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಭಕ್ತಿಯಿಂದ ದೇವರ ಸೇವೆ, ಹೃದಯದಿಂದ ಜನರ ಸೇವೆ. ಊರಿನ ದೇವಾಲಯ ಬೆಳಗಬೇಕು, ಮಕ್ಕಳ ವಿದ್ಯಾಭ್ಯಾಸ ಬೆಳೆಯಬೇಕು, ಭಕ್ತರ ಯಾತ್ರೆಗೆ ನೆರವಾಗಬೇಕು, ಕಷ್ಟದಲ್ಲಿರುವವರ ಬದುಕಿಗೆ ಕೈಜೋಡಿಸಬೇಕು. ಇಂತಹ ಸಮಾಜಮುಖಿ ಚಿಂತನೆಯೊಂದಿಗೆ ಸಾಗುತ್ತಿರುವ ಶೀನಗೇನಹಳ್ಳಿ ಪ್ರಕಾಶ್ ರೆಡ್ಡಿಯವರ ಸೇವಾ ಪಯಣ ಆಡಿ ಕೃತ್ತಿಕಾ ಕಾವಡಿ ಉತ್ಸವದ ಸಂದರ್ಭದಲ್ಲಿ ಮತ್ತೊಂದು ಅರ್ಥಪೂರ್ಣ ಹೆಜ್ಜೆಯಾಯಿತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕಾವಡಿ ಹೊತ್ತ ನೂರಾರು ಭಕ್ತರು ಪುಣ್ಯಕ್ಷೇತ್ರಗಳತ್ತ ಪ್ರಯಾಣ ಬೆಳೆಸುತ್ತಿದ್ದರೆ ಆ ಯಾತ್ರೆಗೆ ನೆರವಾದ ಪ್ರಕಾಶ್ ರೆಡ್ಡಿಯವರಿಗೆ ಗ್ರಾಮಸ್ಥರು ಹೃದಯಪೂರ್ವಕ ಆಶೀರ್ವಾದ ಸಲ್ಲಿಸಿದರು. ಕಾವಡಿಯಲ್ಲಿ ಭಕ್ತಿ, ಸೇವೆಯಲ್ಲಿ ಶಕ್ತಿ, ಜನರೊಂದಿಗೆ ಪ್ರಕಾಶ್ ರೆಡ್ಡಿ. ಶೀನಗೇನಹಳ್ಳಿಯಲ್ಲಿ ಆಡಿ ಕೃತ್ತಿಕಾ ಸಂಭ್ರಮ. ಭಕ್ತರ ಯಾತ್ರೆಗೆ ದಾರಿಯ ತೋರಿದ ಸೇವೆಯ ದೀಪವ ಹೃದಯದಿ ಹಚ್ಚಿದ ಶೀನಗೇನಹಳ್ಳಿಯ ಪ್ರಕಾಶ್ ರೆಡ್ಡಿ ಭಕ್ತರ ಜೊತೆಯಲ್ಲಿ ಸೇವೆಗೆ ನಿಂತರು. ನಾವು ಇವತ್ತು ಒಂದು ತಿಂಗಳಿಂದ ಶೀನಗೇನಹಳ್ಳಿಯಲ್ಲಿ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಇವತ್ತು ಕಾರ್ಯಕ್ರಮಕ್ಕೆ ಅದ್ದೂರಿಯಿಂದ ನಮ್ಮ ಶೀನಗೇನಹಳ್ಳಿಯಲ್ಲಿ ಕಾವಡಿ ಭಜನೆ ಇಟ್ಕೊಂಡು ತಿಂಗಳಿಂದ ಹುಡುಗರು ಎಲ್ಲ ಇದು ಮಾಡಿಕೊಂಡು ಭಜನೆ ಮಾಡಿಕೊಂಡು ದೇವ್ರ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಕಾವಡಿ ಇಟ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಎಲ್ಲರೂ ಸೇರಿ ಕಾವಡಿ ಇಟ್ಕೊಂಡು ಇವತ್ತು ಕಾವಡಿ ಭಜನೆ ಎಲ್ಲ ಸಾಯಂಕಾಲ ಸಂಜೆಯಲ್ಲೇ ಮುಗೀತು. ಅದಕ್ಕೋಸ್ಕರ ಎಲ್ಲರೂ ನಮ್ಮೂರು ಹಿರಿಯರು ಎಲ್ಲ ನಮ್ಮೂರಿನ ಕಿರಿಯರು ಎಲ್ಲರೂ ಬಂದು ಇವತ್ತು ಒಂದು ಶುಭ ಸಾಯಂಕಾಲ ವೇಳೆಗೆ ಎಲ್ಲರೂ ಇವತ್ತು ಬಸ್ ಹತ್ರ ಬಂದು ಎಲ್ಲರೂ ಇಲ್ಲಿ ಪ್ರಯಾಣ ಹೋಗ್ತಾ ಇದ್ದಾರೆ. ಅದೇ ಅಲ್ದಿರ ನಮ್ಮೂರಿನ ಭಜನೆ ಇಟ್ಕೊಂಡು ಯಾವಾಗೂ ಕೇಳ್ತಾ ಇದ್ರು. ನಮ್ಮ ಪ್ರಕಾಶ್ ರೆಡ್ಡಿ ಅವ್ರ ಹತ್ರ ಹೋಗಿ ಕೇಳಿದ್ರು. ಎಲ್ಲರೂ ಹೋಗಿ ಕೇಳಿದ್ದಕ್ಕೆ ನಮ್ಮ ಬಸ್ ಸೌಕರ್ಯ ಮಾಡಬೇಕು, ನಾವು ತಿರ್ಚನಿ, ಮಹಾಬಲೇಶ್ವರಂ ಮತ್ತು ಕಂಚಿ, ಗೋಲ್ಡನ್ ಟೆಂಪಲ್ ಎಲ್ಲ ಹೋಗೋ ಬರೋಕ್ಕೆ ಮಾಡ್ಕೊಳ್ಬೇಕಂತ ಕೇಳಿದ್ರು. ಅವ್ರು ಕೇಳಿದ್ದಕ್ಕೆ ನಾನು ಮಾಡಿಕೊಡ್ತೀನಿ, ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಅವರು ವ್ಯವಸ್ಥೆ ಮಾಡಿದ್ದಾರೆ. ಮೊದಲಿಂದ ಅವರು 5 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾನೇ ಬರ್ತಾ ಇದ್ದಾರೆ. ಶಿರ್ಡಿಗೆ ಎಲ್ಲ, ತಿರುಪತಿಗೆ, ತಿರುಚನಿಗೆ, ದೇವಸ್ಥಾನಕ್ಕೆಲ್ಲ ಅವರು ಮಾಡ್ತಾನೆ ಇದ್ದಾರೆ. ಅವರು ಮಕ್ಕಳಿಗೂ ಎಲ್ಲ ಆರೋಗ್ಯ ಕೊಟ್ಟು ಎಲ್ಲರೂ ಸಂತೋಷವಾಗಿ ಇಡಬೇಕು ಅಂತ ನಾವು ಕೋರ್ತಾ ಇದ್ದೀವಿ. ಅವರು ಶೀನಗೇನಹಳ್ಳಿ ಪ್ರಕಾಶ್ ರೆಡ್ಡಿ ಅಂತ ಅವರು ಇದು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ದಿರ ನಾವು ಇವತ್ತು ಇಷ್ಟು ಅದ್ದೂರಿಯಿಂದ ಕಾರ್ಯಕ್ರಮ ನಡಿಬೇಕಂದ್ರೆ ಶೀನಗೇನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಅದ್ದೂರಿಯಿಂದ ಈ ಬಂದು ಎಲ್ಲ ಕಾವಡಿ ಸೌಕರ್ಯ ಎಲ್ಲ ಇದು ಮಾಡಿಕೊಂಡು ಇವತ್ತು ಎಲ್ಲರೂ ಹೋಗ್ತಾ ಇದೆ. ಅವ್ರ ಪ್ರಯಾಣ ಸುಖವಾಗಿ ಹೋಗಿ ಬರಲಿ ಅಂತ ನಾವು ಸಂತೋಷ ಪಡಿತಾ ಇಷ್ಟು ನಾವು ಮಾತಾಡೋಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ఈరోజు ఈ కార్యక్రమము తెల్లవారి 7 గంటల ఇంకా నడీది గంగమ్మ గుడి దేవస్థానంలో అభిషేకము మరియు ఆంజనేయ స్వామి టెంపుల్లో అభిషేకము ఊరి సినికపల్లి గ్రామస్తులచే అత్యంత వైభవంగా అభిషేక కార్యక్రమాలు జరిగినాయి. తర్వాత 9 గంటలకు కావడి భజన బృందమంతా వచ్చి కావడి భజన వాళ్ళది అభిషేకము అద్దూరిగా 12 గంటల వరకు చాలా బాగా కావడి భజన వాళ్ళంతా చేరి అభిషేకం జరిపించినారు. ఇది ఒక 15 రోజులు 4 దినాలు ఇంకా సినికపల్లి గ్రామస్తులు భజన బృందముచే ప్రతి నైట్ ఒక్కొక్క ఇంటి తావ పోయి భజన కార్యక్రమం పెట్టి అద్దూరిగా
మన కార్యక్రమాన్ని నెల రోజుల ఇంకా మా సినిక్పల్లి గ్రామస్తుల తరపున చాలా వైభవంగా చేసినారు. తర్వాత 1 గంట ఇంకా ప్రతి ఇంటి దగ్గరికి పోయి కావడిని మెరుగుని మూలకంగా నడివీధుల్లోకి సాగనంపుతూ భజన బృందము ప్రతి ఒక్కరిని పిలుచుకోవచ్చి అద్దూరిగా 1 గంట ఇంకా ఇంతసేపు 6 గంటల వరకు నడిచింది ఈ కార్యక్రమము. ఈ కార్యక్రమము సినిక్పల్లి గ్రామస్తులందరూ చేరి మరియు మన సినిక్పల్లి ప్రకాష్ రెడ్డి గారు ఇక్కడే సుమారు కొన్ని ఏళ్ళు ఇంకా సినిక్పల్లిలోనే ఉండి మళ్ళీ బెంగళూరుకి పోయి మన ఊరికి అన్నిటికీ మన ఊరికి మంచి చేయాలనే ఉద్దేశంతో ఆయన మన సిరిక్పల్లి గ్రామస్తులు ప్రతి విషయముని అడిగి ఏమన్నా కావాలంటే నేను సహాయం చేస్తాను, మీరందరూ కలిసి బృందంగా ఏర్పడి మీరు భజన బృందం అంతా కలిపి చేస్తే మేము సహాయం చేసేదానికి రెడీగా ఉన్నాము అన్నాక మన భజన బృందానికి మన సిరిక్పల్లి గ్రామస్తులకి బస్సు సౌకర్యం ఏర్పాటు చేయాలనేసి మన సిరిక్పల్లి గ్రామస్తులంతా చెప్పగా ఆయన దానికి సరే అని చెప్పి 50 మనిషికి బస్సు సౌకర్యం చేస్తాము అని చెప్పినారు. మళ్ళీ మధ్యలో ఇంకా 50 మనిషి పేర్లు ఇచ్చే వాళ్ళకి ఇంకా ఒక బస్సు కావాలని వాళ్ళకి సరే మామ ఎన్ని బస్సులు కావాలన్నా నేను ఏర్పాటు చేస్తాను, పోయిరా అని జనాలంతా పోయి చూసుకోరా అని మళ్ళా అవకాశం దొరకదు అనేసి తిరుత్తనికి ఫస్ట్ పోయి తిరుత్తని ఇంకా మహాబలిపురము దేవస్థానం చూసుకొని మళ్ళీ కంచిలో 4-5 ప్లేసులు ఉన్నాయి, బాగున్నాయి మామ మేమంతా చూసి వచ్చినాము, వీళ్ళంతా భజన బృందం వాళ్ళంతా పిలుచుకొని పోయి రాండా అని చెప్పి కంచి తర్వాత గోల్డెన్ టెంపుల్ కూడా చూసుకోరండి అనేసి ఆయన మనకందరికీ చెప్పినాడు. ఆ విధంగానే 2 బస్సులు ఏర్పాటు చేసి మన భజన బృందానికి అందరికీ మన సిరిక్పల్లి గ్రామస్తులందరికీ సహాయం చేయాలనేసి అభిప్రాయంతో ఆయన ఈ కార్యక్రమాన్ని ఏర్పాటు చేసినారు. అందువల్ల ఆయనకి ఆయన కుటుంబానికి ఆరోగ్యాలు ఇచ్చి చల్లగా కాపాడాలని మన సిరిక్పల్లి ಇದೇ ಶಿಂಗೇನಹಳ್ಳಿ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಕಾವಡಿ ಸುಬ್ರಹ್ಮಣ್ಯ ಸ್ವಾಮಿ ಹಾಕಿದ್ದಾರೆ. ಯಾಕಂದರೆ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಬಡವರು ಇರ್ತಾರೆ, ಸಾವುಕಾರ ಇರ್ತಾರೆ, ಅವ್ರಿಗೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಕಾರ್ ಇರಲ್ಲ, ಅವ್ರಿಗೆ ವೆಹಿಕಲ್ಸ್ ಇರಲ್ಲ, ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾಶ್ ರೆಡ್ಡಿ ಅವ್ರಿಗೆ ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳಿಗೂ ಅವ್ರು ಇದೇ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ಯಾಕಂದ್ರೆ ಹೋದ ವರ್ಷ ಜನವರಿಯಲ್ಲಿ ಸರ್ ನಾವು ಶಿರ್ಡಿಗೆ ಹೋಗ್ಬೇಕು ಅಂತ ಹೇಳಿದ್ರು. ನಾವು ಪ್ರತಿ ವರ್ಷನೂ ಶಿರ್ಡಿಗೆ 5 ಜನರಿಂದ ಸ್ಟಾರ್ಟ್ ಆಗಿ 130 ಜನರು 160 ಜನರವರೆಗೂ ಈ 6ನೇ ವರ್ಷ ಈ ಸರಿ ಹೋಗಿದ್ದೀವಿ. ಅದೇ ಜನವರಿಯಲ್ಲಿ ಮತ್ತೆ ಕರ್ಕೊಂಡು ಹೋಗ್ತೀವಿ. ನಾವು ಯಾವುದೇ ರೀತಿ ಎಲೆಕ್ಷನ್ ಇನ್ನೊಂದು ಅಲ್ಲ. ಮೊನ್ನೆ ಲಾಸ್ಟ್ ನಮ್ಮ ಸೋಮಶೇಖರ್ ಗೌಡ್ರವರು ಫೋನ್ ಮಾಡಿಬಿಟ್ಟು ಈ ತರ ನಾವು ಇದು ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿ ಎತ್ತಾ ಇದೀವಿ, ನಮ್ಗೊಂದು ಸ್ವಲ್ಪ ಬಸ್ಸು ಸೌಕರ್ಯ ಬೇಕಾಗಿದೆ ಅಂತ. ಸರಿ ಆಯ್ತು, ಒಂದು ಬಸ್ ಕೊಡ್ತೀನಿ ಅಂತ ಹೇಳಿದೆ. ಮತ್ತೆ ಫೋನ್ ಮಾಡಿ ಇಲ್ಲ ನಾವು ಜನ ಜಾಸ್ತಿ ಆಗ್ತಾ ಇದೀವಿ, 2 ಬಸ್ ಬೇಕು ಅಂದ್ರು. ಆಯ್ತು ಕೊಡ್ತೀನಿ ಅಂತಂದೆ. ಇದರಿಂದ ಯಾವುದೇ ರಾಜಕೀಯ ಅಥವಾ ಇನ್ನೊಂದು ಯಾವ್ದು ಚಟುವಟಿಕೆಗಳಿಲ್ಲ. ಓನ್ಲಿ ದೈವ ಕಾರ್ಯ, ದೇವ್ರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಇದು ಯಾವುದೇ ರೀತಿ ರಾಜಕೀಯವಾಗಿ ತಗೋಬೇಡಿ. ದೇವ್ರ ಕಾರ್ಯ ಏನೇ ಇರ್ಲಿ ಯಾವುದೇ ಇರ್ಲಿ ನಾನು ಇದುವರೆಗೂ ಮಾಡಿದ್ದೀನಿ, ಇನ್ನು ಮುಂದೆನೂ ಮಾಡ್ತೀನಿ. ಅದು ಬಿಟ್ರೆ ಬೇರೆ ಯಾವುದು ನನ್ನ ರಾಜಕೀಯದ ಬಗ್ಗೆ ಇದು ಸುಬ್ರಹ್ಮಣ್ಯ ಸ್ವಾಮಿದು ಅದಕ್ಕೆ ಲಿಂಕ್ ಮಾಡೋದು ಬೇಡ.